ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಐಜಿ ಕನ್ನೂರ್ ಅಂತ, ಐಜಿ ಕನ್ನೂರ್ ಕನ್ನಡ ವ್ಲಾಗ್ದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದ್ರೆ ಇಂಡಿ ತಾಲೂಕು, ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ತಾಂಬಾಗೆ ಬಂದಿದ್ದೆವು. ಇಲ್ಲಿ ನಮ್ಮ ತಾಂಬಾದಿಂದ ಪ್ರತಿ ವರ್ಷ 20-25 ವೆಹಿಕಲ್ ತೊಗೊಂಡು ಒಂದು 300-400 ಜನ ಪಾದಯಾತ್ರಿಗಳು ಶ್ರೀಶೈಲಕ್ಕೆ ಹೋಗ್ತಾರೆ. ಈಗ ಇದು ಯಾವ ತಿಂಗಳಿದು? ಮಾರ್ಚ್ 4ನೇ ತಾರೀಕು 2026. ಇವತ್ತಿನ ದಿವಸ ಶ್ರೀಶೈಲ ಪಾದಯಾತ್ರಿಗಳು ಹೋಗ್ತಾ ಇದ್ದಾರೆ. 25 ಗಾಡಿ ಮತ್ತು ಒಂದು 300-400 ಜನ ಪಾದಯಾತ್ರಿಗಳು ಹೋಗ್ತಾ ಇದ್ದಾರೆ. ಮಾಡ್ಲಿಕ್ಕೆ ಮೂಲಭೂತ ಕಾರಣ ನಮ್ಮ ಅಣ್ಣ ಬೀರಪ್ಪ ಒಗ್ಗಿ ಅಂತೇಳಿ ಇವ್ರು ನಮಗೆ ಕರೆಸಿದ್ದು. ಇಲ್ಲಿ ನನಗೆ ಗೊತ್ತಿಲ್ಲ, ನಾನು ಹುಟ್ಟು ತಾಂಬಾದವನೇ ಆಗಿದ್ರು. ಇಷ್ಟು ಭವ್ಯವಾದ ಒಂದು ಮೆರವಣಿಗೆಯೊಂದಿಗೆ ಶ್ರೀಶೈಲಕ್ಕೆ ಪಾದಯಾತ್ರಿಗಳು ಹೋಗ್ತಾರೆ ನನಗೆ ಅಜ್ಜಿಬಾತ್ ಗೊತ್ತಿಲ್ಲ. ಇವರು ಫೋನ್ ಮಾಡಿ ನನಗೆ ಮಾಡ್ರಿ ಅಂತ ಕರೆದೆ. ಇಲ್ಲಿ ಬಂದು ನನಗೆ ಭಾಳ ಆನಂದ ಐತೆ. ನಮ್ಮ ಊರಿಂದ ಇಡೀ ಕರ್ನಾಟಕದೊಳಗೆ ಶ್ರೀಶೈಲಕ್ಕೆ ಹೋಗೋ ಪಾದಯಾತ್ರಿಗಳು ಅನ್ನ ಪ್ರಸಾದ ಮಾಡೋ ಫಸ್ಟ್ ತಾಂಬಾ ತಾಲೂಕಿಂಡಿ, ಜಿಲ್ಲಾ ವಿಜಯಪುರ. ಇದು ಹೋಗ್ತಾ ಇದ್ದಾರೆ. ಅದನ್ನು ನಿಮಗೆ ತೋರಿಸ್ತೇವೆ, ಏನೇನು ಇಲ್ಲಿ ಫಂಕ್ಷನ್ ನಡೀತವೆ ಅನ್ನೋದು. ಬನ್ನಿ ಹೋಗೋಣ. ನಮಸ್ಕಾರ. ನನ್ನ ಹೆಸರು ಬೀರಪ್ಪ ಒಗ್ಗಿ ಅಂತೇಳಿ. ನಮ್ಮ ಶ್ರೀಶೈಲ ಇಲ್ಲಿಂದ ಪಾದಯಾತ್ರೆ ಹೋಗ್ತಾರೆ. ಪಾದಯಾತ್ರೆ ಕನಿಷ್ಠ 30 ಗಾಡಿಯಿಂದ ಹೋಗ್ತಾರೆ. ಅದು ತಾರೀಖು ಅನ್ನೋದಕ್ಕಿಂತ ಹೋಳಿ ಹುಣ್ಣಿ ದುಳ್ವಾಡ ದಿವಸ ಇಲ್ಲಿ ತಳ ಬಿಡ್ತಾರೆ. ಹೋಳಿ ಹುಣ್ಣಿ ದುಳ್ವಾಡ ದಿವಸ ತಳ ಬಿಟ್ಟರು ಅಂದ್ರೆ ಮುಂದೆ ಅಮಾಸಿ 3 ದಿವಸ ಇರ್ಲಾಗೆ ಅಲ್ಲಿಗೆ ಹೋಗಿ ಮುಟ್ತಾರೆ. ಮತ್ತು ಹಾದ್ಯಾಗ ಸತತ ದಾಸೋಹ ಮಾಡ್ಕೊತ ಹೋಗಿ ಅಲ್ಲಿ 5 ದಿವಸ ದಾಸೋಹ ಮಾಡ್ತಾರೆ ಶ್ರೀಶೈಲದೊಳಗೆ. ಇಡೀ ನಮ್ಮ ಶ್ರೀಶೈಲ ಜಾತ್ರೆಗಳಿಗೆ ಅತಿ ಶ್ರೇಷ್ಠವಾದಂಥ ಪ್ರಸಾದ ಅಂದ್ರೆ ನಮ್ಮ ತಾಂಬಾದ್ದು. ಹೀಗಾಗಿ ಎಲ್ಲ ಅಲ್ಲಿ ಎಲ್ಲ ಸಂಸ್ಥೆಯವರು ಎಲ್ಲರೂ ಇವ್ರಿಗೆ ಒಂದು ರೂಮ್ ಕೊಟ್ಟಾರ ಪ್ರಸಾದ ವ್ಯವಸ್ಥೆ ಮಾಡೋ ಸಂಬಂಧ. ಅದು ಯಾವಾಗಲೂ ಮೀಸಲಿರ್ತದೆ. ಇಂಥ ಪ್ರಸಾದ ಯಾರು ಮಾಡೋಂಗಿಲ್ಲ ಅನ್ನುವಂಥ ಹೆಸರು ಐತಿ. ನಮ್ಮ ತಾಂಬಾದ ಮಂದಿ ಕನಿಷ್ಠ 300 ಮಂದಿ ಹೊಂಟಾರ. ಅವನ್ನೆಲ್ಲ ಶುಭ ಹಾರೈಸಿ ಕಳಿಸಿದ್ದೆವು. ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಬಸಪ್ಪ ಜವರು. ಬಸಪ್ಪ ಜೇವೂರು ಅಂತ ಹೇಳಿ ಸ್ವಲ್ಪ ಇದು ಮಾತಾಡ್ತಾರ. ಇವರು ನಮ್ಮ ತೋಟನಲ್ಲಿ, ತಾಂಬಾ ತೋಟನಲ್ಲಿ 65 ವರ್ಷ ನಮ್ಮ ತೋಟನೊಳಗೆ ದುಡ್ದಾನ. ದುಡಿದು ಕಡೆ ಕಸ್ಕೊಂಡ್ಬಿಟ್ಟು ಅದನ್ನು ತೋಟ. ಅದಕ್ಕೇನದ ನಮ್ಮಲ್ಲಿ 65 ವರ್ಷ ಒಂದು ಆಳಲ್ಲ ಅರಸಾಗಿ ದುಡ್ದ. ನಮಗೆ ಭಾಳ ಬೆನ್ನೆಲುಬಾಗಿ ನಿಂತ, ನಮಗೆ ಭಾಳ ಹೆಲ್ಪ್ ಅದೀವಿನಿಂದ. ಇವತ್ತು ಓಡಿ ಬಂದ ನಾ ಬಂದೀನಿ ಅಂತೇಳಿ ಅದೇ ಪ್ರೀತಿಗಾಗಿ. ನಮಸ್ಕಾರ ಎಲ್ಲ ತಾಂಬಾ ಜನತೆಗೆ. ನಮಸ್ತೆ. ಹೆಸರು ಹೇಳ್ರಿ. ನನ್ನ ಹೆಸರು ಭೀಮರಾಯ ರಾಮಣ್ಣ ಗೊಂಗಿ. ತಾಂಬಾ. ನಾನು ಸ್ಥಾನಿಕ ತಾಂಬಾದವ. ತಾಂಬಾ. ಏನ್ ಮಾಡ್ತೀರಿ ನೀವು ಉದ್ಯೋಗ? ನಾವು ಉದ್ಯೋಗ ನಮ್ಮ ರಾಶಿ ಮಿಷನ್ ಟ್ರ್ಯಾಕ್ಟರ್ ಅದಾವ್ರಿ. ಉದ್ಯೋಗ ಮಾಡ್ತೀವಿ. ಈಗ ನೀವು ಈ ಶ್ರೀಶೈಲಕ್ಕೆ ಹೊಂಟ್ರಿರಲ್ಲ, ಇದು ಪ್ರತಿ ವರ್ಷ ಹೋಗ್ತಿರೋ? ಹೌದ್ರಿ. ಎಷ್ಟು ವರ್ಷ ಐತ್ರಿ ಹೋಗಕ್ಕೆ? ಈಗ ನಾವು ಇದು ಪ್ರತಿ ವರ್ಷ ನಾವು ಇದು ಮಾಡ್ಲಿಕ್ಕತ್ತು ಒಂದು 10-11 ವರ್ಷ ರೀ ಆಗಿರ್ಬೇಕು. ಮಿನಿಮಮ್ ವರ್ಷ ಎಷ್ಟು? ಮಿನಿಮಮ್ ಎಷ್ಟು ಗಾಡಿ ಹೋಗ್ತಾವ್ರಿ? ಮಿನಿಮಮ್ ವರ್ಷ 28-25 ವರ್ಷ ಒಂದೊಂದು ಹೆಚ್ಚು ಹಾಕೋತೆ ಹೋಗ್ತಾವ್ರಿ ನಮ್ಮಲ್ಲಿ. ಹೋಗ್ತಾವ. ಯಾವ ತರ ರೂಟ್ ಹೋಗ್ತೀರಿ? ತಾಂಬಾದಿಂದ ಹ್ಯಾಂಗ ಹೋಗ್ತೀರಿ? ನಾವ್ ಇಲ್ಲಿ ತಾಂಬಾದಿಂದ ಈಗ ಬತ್ನಾಳ್ ಮುಕ್ಕಮ್ ಮಾಡ್ತೇವ್ರಿ. ಬತ್ನಾಳದಿಂದ ಚಾನ್ಕೊಟ್ಟಿಗೆ ಮುಕ್ಕಮ್ ಮಾಡ್ತೇವ್ರಿ. ಸರಿ. ಅಯಿಂದ ಮುಂದೆ ನಮ್ದು ಇಲ್ಲಿ ಇದ್ರಾಗನು ಒಂದು ಮೆರವಣಿಗೆ ಆಗ್ತದ್ರಿ. ನಮ್ದು ಸಿಂದಗಿಗೂ ಒಂದು ಮೆರವಣಿಗೆ ಮಾಡ್ತೇವ್ರಿ. ನಮ್ ದಾಸೋಗ ಓಪನ್ ಆಗ್ತದ್ರಿ ಗ್ವಾಲ್ಗೇರಿಗೆ. ದಾಸೋಗ ಗೋಲ್ಗರಿಗೆ ಓಪನ್ ಮಾಡ್ತೇವ್ರಿ. ಅಲ್ಲಿಂದ ಕಂಟಿನ್ಯೂ ಪ್ರತಿದಿನ ದಾಸೋಗ ಮಾಡೋದು, ಬಂದ್ ಮಂದಿ ಉಣಿಸೋದು, ನಮ್ಮ ಮಂದಿ ಉಣಿಸಿ ಮತ್ತೆ ನಾವು ಇಲ್ಲಿದಿಂದ ಕಿತ್ಕೊಂಡು ಮತ್ತೆ ಮುಂದೆ ನಾವು ದಾಸೋಗ ಹಿಂಗೆ ಪ್ರತಿನಿತ್ಯನೂ
ಮಾಡ್ಕೋತೆ ಸಿರ್ಸಲ್ ತನ ಹೋಗ್ತೇವ್ರಿ. ನೀವೇನ್ ಇಲ್ಲಿ ಹೋಗಿ ಹಾಲ್ಟ್ ಮಾಡ್ತಿರಲ್ಲ, ಹೌದ್ರಿ. ಎಲ್ಲಿ ನೀವು ಅಲ್ಲಿ ಹಾಲ್ಟ್ ಮಾಡಿರ್ತೀರಿ ಅಲ್ಲಿ ದಾಸೋಹ ಮಾಡ್ತೀರಿ. ಹಾ ರೀ. ಎಷ್ಟು ಮಂದಿ ಬರಲ್ಲ? ಅದು ಎಟ್ಟಕ್ ಮಂದಿ ಬರಲ್ದಕ್ರಿ, ಅಷ್ಟು ಮಂದಿಗೆ ನಾವು ದಾಸೋಹ ಮಾಡಿ ನೀಡಿ ಉಣಿಸಿ ಆಮೇಲೆ ನಾವು ಮುಂದೆ ಕಿತ್ಕೊಂಡು ಹೋಗ್ತೇವ್ರಿ. ಯಾಕಂದ್ರೆ ಬೀರಪ್ಪಣ್ಣ ಹೇಳಿದ್ರೆ ಈಗ ಇಡೀ ತಾಂಬಾದ್ದೇ ಅನ್ನ ಪ್ರಸಾದ ಬೆಸ್ಟ್ ಅಂತ ಹೇಳಿ ಪ್ರತೀತಿ ಬರೋಬ್ಬರಿ. ಅವ್ರ ಮಾತಾಡಲ್ಲಿ ಏನು ತಪ್ಪಿಲ್ರಿ. ಇಡೀ ಶಿರ್ಸೈಲ್ ಊರು ತಾಂಬಾದ ಊರು ಅಂದ್ರೆ ಅದು ಏನು ಬ್ಯಾಡ್ರಿ, ಆ ಸುದ್ದಿ ಆ ಪ್ರಕಾರ ಅದು ಮಲ್ಲಯ್ಯ ಅವರಿಗೆ ತಾಂಬಾದ ಊರದವ್ರಿಗೆ ಬೆಳೆಸನ್ರಿ. ತಾಂಬಾದ ಊರ ಶಿರ್ಸೈಲ್ದೊಳಗ ಒಂದ್ ನಂಬರ್ ಮಟ್ಟಕ್ಕೆ ಹೋಗ್ಯಾದ್ರಿ. ಅದಕ್ಕೆ ಈ ನಮ್ಮನ್ನ ನಾವು ಒಂದು ಇಡೀ ಊರೇ ರೀ, ಅವರು ಇವರು ಮುಖಂಡ ಇಲ್ಲಿ ಯಾರು ಇಲ್ರಿ, ನಾವ್ ಎಲ್ಲರೂ ಕೂಡೇರಿ ಊರ್ ವತಿಯಿಂದ ಊರ ಹೆಸರ ಹೋಗಬಾರ್ದು ಅಂತೇಳಿ ನಾವೆಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ದುಡುದು ದಾಸೋಗ ದುಡಿಯೋರು ಕೊಡೋರು ಎಷ್ಟು ಬೇಕಾದ್ರೆ ದಾನಿಗಳು ಕೊಡ್ತಾರ್ರಿ, ಮಾಡಿ ನೀಡೋದು ಇದು ಬಹಳ ಮುಖ್ಯ ಅದ್ರಿ. ನಮ್ಮ ಹುಡುಗರು ಒಂದು 25-30 ಹುಡುಗರ್ರಿ ಸತತವಾಗಿ ಅವ್ರು ದುಡ್ಕೋತು ರಾತ್ರಿ ಹಗಲ ಏನ್ ಅಲ್ಲಾರ್ದೆ ಅಲ್ಲಿ ದುಡಿತೇವ್ರಿ. ದುಡ್ದು ಅವ್ರಿಗೆ ಏನದಲ್ಲ ದಾಸೋಗ ನಾವು ಮಾಡಿ ಹಾಕೋತ ಹೋಗ್ತೇವ್ರಿ. ಅದಕ್ಕಾಗಿ ನಮ್ಮ ತಾಂಬದ ಊರ ಹೆಸರು ಆಗ್ಯದ. ರೈಟ್. ಈಗ ನೀವು 20-25 ಗಾಡಿ ಹೋಗ್ತಾವ ಅಂತ ಹೇಳಿ. ಹೌದ್ರಿ. ಎಷ್ಟು ಜನ ಹೋಗ್ತೀರಿ? ನಾವ್ ಇಲ್ಲಿದಿಂದ ನೋಡ್ರಿ ನಮ್ಮ ಊರದೇನ್ ಜನ ಒಂದು 200 ಹಿಡ್ಕೊಂಡು ಒಂದು 300 ತನನು ನಾವು ಇಲ್ಲಿಂದ ನಮ್ಮ ಊರ ಮಂದಿ ಪಾದಯಾತ್ರೆ ಹೋಗ್ತಾರ್ರಿ. ಇದೇ ವೆಹಿಕಲ್ದೊಳಗೆ ಹೋಗ್ತೀರಿ? ಪಾದಯಾತ್ರೆನೂ ಮಾಡ್ತಾರ? ಇಲ್ರಿ, ನಡೆಯವ್ರು ನಡಿತಿರ್ತಾರ್ರಿ, ಅಡಿಗೆ ಮಾಡೋರು ಅಡಿಗೆ ಮಾಡ್ತೇವ್ರಿ. ಹ್ಞೂರಿ. ಬಂದವ್ರಿಗೆ ಊಟ ಹಾಕೋತ ಹೋಗದ್ರಿ. ನಮ್ಮ ಮಂದಿ ಬತ್ತು ಊಟ ಮಾಡ್ತಂದ್ರ ನಾವು ಅಲ್ಲಿ ಮತ್ತೆ ಮುಗಿಸ್ಕೊಂಡು ಮುಂದಿನ ಸ್ಟಾಣಕ್ಕೆ ಹೋಗಿ ಅವ್ರ ಬರಾಟಿಗೆ ಮತ್ತೆ ಅಲ್ಲಿ ಅಡಿಗೆ ಎಲ್ಲ ತಯಾರು ಮಾಡಿ ಬಂದವ್ರಿಗೆ ಊಟ ತಯಾರ್ರಿ ಎಲ್ಲ ಯಾವಾಗ. ಸರಿ, ಸಿಂದಗಿ ಒಳಗೆ ಮೆರವಣಿಗೆ ಮಾಡ್ತೀನಿ ಅಂದ್ರಿ. ಹೌದ್ರಿ ಸರ್. ಸಿಂದಗಿ ಒಳಗೆ ಮೆರವಣಿಗೆ ಪೂರಾ ಊರೆಲ್ಲ ಮಾಡ್ತಿರೋ ಹೆಂಗ? ಇಲ್ರಿ, ಇಲ್ಲಿ ಒಂದು ಅಲ್ಲಿದಿಂದ ನಾಕಾದ್ರಿ, ಅಲ್ಲಿ ಒಬ್ರು ಭಕ್ತರು ಅದಾರ್ರಿ ಗೌಡ್ರ ಅಂತ ಹೇಳಿ, ಅವ್ರ ಮನಿತನೂ ನಾವು ಮೆರವಣಿಗೆ ಮಾಡ್ಕೋತೆ. ನಮ್ಮ ಕಂಬಿಗಳ್ರಿ, ನಮ್ಮ ಊರಾಗ 4 ಕಂಬಿ ರೀ, 4 ಕಂಬಿ ಆ ಗೌಡ್ರ ಮನಿಗೆ ಹೋಗ್ತಾವ್ರಿ. ಅದು ಭಕ್ತರ್ರಿ. ಅವ್ರ ಭಕ್ತರ ಮನಿಗೆ ಹೋಗಿ ಅವ್ರು ಊಟ ಹಾಕ್ತಾರ್ರಿ. ಅವ್ರದ್ದು ಊಟ ಮಾಡಿ ನಾವು ಮುಂದೆ ಪಾದಯಾತ್ರೆ ಸಾಗಿಸ್ತೇವ್ರಿ. ಸರಿ, ಇವತ್ತು ಎಷ್ಟು ತಾರೀಕು? ಇವತ್ತು 3 ರೀ. 4 ತಾರೀಕು 4 ಮಾರ್ಚ್ 2026. ಹೌದ್ರಿ ಸರ್. ಶ್ರೀಶೈಲಕ್ಕೆ ಎಂದು ಮುಟ್ತೀರಿ? ನಾವು ಇಲ್ಲಿಂದ 12ನೇ ತಾರೀಕಿಗೆ ನೈಟ್ ಮುಟ್ತೀರಿ. ಓಕೆ. ನೀವು ಈಗ ಏನು ಹೋಗ್ತಿರಲ್ಲ 25 ಗಾಡಿ, ನಿಮಗೆ ಮಧ್ಯದಲ್ಲಿ ಏನಾದ್ರು ತೊಂದರೆ ಆದ್ರೆ ಇವು ಮೆಡಿಕಲ್ಸ್ ಇವೆಲ್ಲ ಎಲ್ಲ ಡಾಕ್ಟರ್ ನಮ್ಮಲ್ಲಿ 3 ಮಂದಿ ಡಾಕ್ಟರ್ ಸತತ್ವ ನಮ್ಮಲ್ಲಿ ಅದಾರೆ ಜೊತೆನೆ ಇರ್ತಾರೆ ಸರ್, ಇರ್ತಾರೆ. ಇಲ್ಲಿ ಸತತವಾಗಿ ನಮ್ಮ ಮಂದಿಗೆ ಅಷ್ಟೇ ಅಲ್ರಿ, ಡಾಕ್ಟರ್ಗಳು ಹೋಗು ಬರೋವ್ರಿಗೆ ಯಾರಿಗಾರೆ ಕಾಲ್ ನೋವು, ಉರಿ, ಮೈ ನೋವು ಏನೇ ಆದ್ರೂ ನಮ್ಮಲ್ಲಿ ಒಂದು ದವಾಖಾನೆ ಅಂತ ಪೂರಾ ಬಾಕ್ಸ್ ಮಾಡಿದೇವ್ರಿ. ಆ ಬಾಕ್ಸ್ದೊಳಗೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೇವ್ರಿ. ಅವ್ರಿಗೆ ಏನಿದ್ರು ಕೈಯ ಕಾಲ ನೂಸಲ್ ಕತ್ರು ನಾವು ಅದು ಸರಿ ಮಾಡಿ ಅವ್ರಿಗೆ ಅನ್ನೋದೆಲ್ಲ ಕೈ ಕಾಲ ತಿಕ್ಕಿಸಿ ಮಾಡಿ ಅವ್ರಿಗೆ ಮುಂದೆ ಪಾದಯಾತ್ರೆಗೆ ಅನುವು ಮಾಡಿ ಕೊಡ್ತೇವ್ರಿ. ಹಿಂಗ ಅನುವು ಮಾಡ್ಕೋತ ನಾವು ಅವ್ರಿಗೆ ದಾಸೋಗ ಮಾಡ್ಕೋತ ಹೋಗ್ತೇವ್ರಿ. ನಾವು ಆಯ್ತು ಅಲ್ಲಿ ಸಿರ್ಸೈಲ್ದೊಳಗೆ ಹೋದ್ ಬಳಕ್ರಿ ಮಿನಿಮಮ್ ಒಂದು 6 ದಿವಸ ನಾವು ಸಂಸ್ಥೆದೇ ದಾಸೋಗ ನಾವು ಬಂದ್ ಮಾಡಿ ಈ ನಮ್ಮ ತಾಂಬದ ಊರು ದಾಸೋಗ ಅಲ್ಲಿ ನಾವು ಟೋಟಲಿ ನಮ್ಮ ದಾಸೋಗೆ ನಡೀತದ್ರಿ. ಅಲ್ಲಿ 6 ದಿನ ಅವ್ರ ದಾಸೋಗಕ್ಕೆ ಯಾರು ಊಟನೇ ಮಾಡುವುದಿಲ್ರಿ. ಎಲ್ಲರೂ ನಮ್ಮಲ್ಲೇ ಬಂದು ದಾಸೋಗ ಮಾಡಿಕೊಂಡು ಎಲ್ಲರೂ ನಮ್ಮಲ್ಲಿ ಬಂದು ದಾಸೋಗ ಮಾಡಿಕೊಂಡು ನಮಗೇನು ಅನುದಾನ ಅವರು ಏನು ಇಚ್ಛೆ ಅದು ಇದು ಏನಿಲ್ಲ. ಎಲ್ಲರೂ ಬಂದರು ಭಕ್ತರು. ಇದು ನಮ್ಮದು ಒಬ್ಬರದು ಎಲ್ಲರದು ಅಲ್ರಿ. ಯಾರು ಎಷ್ಟು ಕೊಡ್ತಾರ್ರಿ ಅವ್ರಿಗೆ ಅಷ್ಟು ಎಷ್ಟು ಅಂತ ಏನು ಬಂಧನ್ ಇಲ್ರಿ. ಯಾರು ಎಷ್ಟು ಕೊಡ್ತಾರೆ ಅವ್ರಿಗೆ ಅಷ್ಟು ಮಲ್ಲಯ್ಯನ ಆಶೀರ್ವಾದ ಅವ್ರಿಗೆ ನೀಡಿ ನಮ್ಗೆ ಎಷ್ಟು ಅನುಕೂಲ ಆಗ್ತದ ಅಷ್ಟು ನಾವು ಮಾಡ್ಕೋತು ದಾಸೋಗ ಮಾಡ್ಲಿಕ್ಕತ್ತು. ಇದು 12ನೇ 13ನೇ ವರ್ಷ ರೀ ಈಗ ನಾವು ಮಾಡ್ಲಿಕ್ಕತ್ತು. ನಿಮ್ಗೆ ಅಲ್ಲಿ ಹೋದ ಕೂಡಲೇ ವಸತಿ ಹೆಂಗ್ ಮಾಡ್ತೀರಿ? ಇಲ್ರಿ, ಅಲ್ಲಿ ಶಿರ್ಸಲ್ದಾಗ ನಮಗ ಸರಿಯಾಗಿ ಅವರು ಇದು ತಾಂಬತ್ ದಾಸೋಗದನ್ನ ಒಂದು ಹಾಲೇ ಕೊಟ್ಬಿಟ್ಟಾರ್ರಿ ಅವ್ರು ನಮಗ. ಹೌದ್ರಿ, ಅಲ್ಲಿ ಅವರು ಆಂಧ್ರದವ್ರು ಪೂರಾ ಟೋಟಲಿ ಇದು ತಾಂಬತ್ ದಾಸೋಗದ ಅಂದ್ರ ಒಂದು 3 ನಂಬರ್ ಹಾಲ್ ರೀ, ಹಾಲ್ ನಂಬರ್ 3 ಅವರು ನಮ್ಮ ಸಲುವಾಗಿ ಮೀಸಲಾಗಿ ಇಟ್ಟಾರ್ರಿ. ಅದು ಯಾರಿಗೆ ಬಂದ್ರೆ ಅಲ್ಲಿ ಯಾರು ಹೋದ್ರು ಆ ಹಾಲ ಮತ್ತೊಬ್ರಿಗೆ ಯಾರಿಗೆ ಕೊಡುದಿಲ್ರಿ, ಅವ್ರು ನಮಗೆ
ಕೊಡ್ತಾರ್ರಿ. ರೈಟ್ ರೈಟ್. ಹ್ಞೂ. ನಮಸ್ಕಾರ ಕನ್ನಡ ಜಯಂತಿ ಕರ್ನಾಟಕ ವೀಕ್ಷಕರಿಗೆ. ನಾನು ಇವತ್ತು ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ತಾಂಬಾದೊಳಗೆ ಬಂದೀನಿ. ಯಾಕಂದರೆ ತಾಂಬಾದೊಳಗೆ ಬಂದೀನಿ. ನಮ್ಮ ಒಬ್ಬ ಸಹೋದರನಂತಿರುವ ಬೀರಪ್ಪಣ್ಣ ವಗ್ಗಿ ಇವರು ಫೋನ್ ಮಾಡಿ ಹೇಳಿದ್ರು ನಮಗೆ, ನೋಡ್ರಿ ಎಲ್ಲ ನೀವು ಯೂಟ್ಯೂಬ್ ಮಾಡ್ತೀರಿ, 560 ಯೂಟ್ಯೂಬ್ ಮಾಡಿರಿ ನೀವು ಇಷ್ಟೊತ್ತನ ಎಪಿಸೋಡ್, ನಮ್ಮ ತಾಂಬಾದೊಂದು ಮಾಡಿರಿ. ಯಾಕಂದ್ರೆ ನಾನು ತಾಂಬಾದಿಗೆ ಹುಟ್ಟಿ ಬೆಳೆದವ. ನಾನು ಇಲ್ಲೇ ಆಡಿ ಇದು ಮಾಡಿ ಹೋದವ. ಬಾಲ್ಯತನ ನಂದು ಇಲ್ಲೇ ಕಳೆದಿದ್ದು. ನನ್ನ ಎಜುಕೇಷನು ಇಲ್ಲೇ ಆಗ್ಯದ, SSLC ತನ. ಅದಕ್ಕೆ ಅವ್ರು ಹೇಳಿದ ಮೇಲೆ ನನಗೆ ಮತ್ತಿಷ್ಟು ಟೂಕಿ ಬಂತು ಮಾಡ್ಬೇಕು ತಾಂಬಾದಂತ. ತಾಂಬಾದ್ ಭಾಳ ವಿಡಿಯೋ ಮಾಡ್ಬೇಕಂತ ಮಾಡಿ. ಇನ್ನೂ ಯಾರೋ ಭಜನಾದವ್ರು ಅದಾರ, ಅವ್ರಿಗೆ ಕೇಳಿ ಸಾಕಾಯ್ತು. ನಾನು ಅವ್ರು ಒಪ್ಪಿಗೆ ಕೊಡ್ಲಿಲ್ಲ. ಅದಕ್ಕೆ ತಾಂಬಾ ಅಂದ ಕೂಡಲೇ ಹುಟ್ಟಿ ಬೆಳೆದ ಮಣ್ಣ, ಇಲ್ಲೇ ಹುಟ್ಟಿದ ನೀರ, ಒಂದು ಸ್ವಲ್ಪ ರೋಮಾಂಚನ ಆಗುತ್ತೆ ತಾಂಬಾ ಅಂದ್ರೆ. ನಾವು ಎಲ್ಲೇ ಹೋಗಲ್ಲಕ್ಕ, ನಾವು ದಿಲ್ಲಿಗೆ ಹೋಗಲ್ಲಕ್ಕ, ಆ ತಾಂಬಾ ಮರೆಯೋಕ್ಕೆ ಸಾಧ್ಯ ಇಲ್ಲ, ತಾಂಬಾ ಜನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಒಂದು ಇದಕ್ಕೆ ಹೋಗೋಟ್ಟು ಇವತ್ತು ಬಂದಿದ್ದೀನಿ. ಇವತ್ತು ತಾಂಬಾದಿಂದ ಶ್ರೀಶೈಲಕ್ಕೆ ಒಂದು 20-25 ಗಾಡಿ ತೊಗೊಂಡು ಹೋಗ್ತಾರೆ. ಇವತ್ತು ಇಲ್ಲಿಂದ ಹೋಗಿ 12ನೇ ತಾರೀಕಿಗೆ ಮುಟ್ತಾರೆ ಇಲ್ಲಿಂದ ಹೋಗಿ. ಅದಕ್ಕೆ ಅದನ್ನು ನಿಮಗೆ ತೋರಿಸ್ತೀನಿ. ಮೇನ್ ಯಾರ್ಯಾರು ಅದಾರ ಇಲ್ಲಿ, ಮೇನ್ ವ್ಯಕ್ತಿಗಳದಾರ, ಅವ್ರ ಸಂದರ್ಶನ ತಮಗೆ ತೋರಿಸ್ತೀನಿ. ಬನ್ನಿ ಅವ್ರ ಜೊತೆ ಸಂದರ್ಶನ ನೋಡೋಣ. ಹಾಂ, ನಿಮ್ಮ ಪರಿಚಯ ಹೇಳ್ರಿ ಸರ್. ಸರ್, ನಾನು ಸಂತೋಷ್ ಸುಭಾಷ್ ಪೇಟೆ ಅಂತ. ನಾನು ತಾಂಬಾ ಗ್ರಾಮದವ. ಇದು IG ಕನ್ನೂರ್ ವ್ಲಾಗ್ಸ್ ಅಂತ ಹೇಳಿ, IG ಕನ್ನೂರ್ ಬ್ಲ್ಯಾಕ್ ಇವ್ರೇನದ ವಿಡಿಯೋ ಮಾಡಕ್ಕೆ ಬಂದಾರ. ದಯವಿಟ್ಟು ಇವ್ರಿಗೆ ನಾವು ಸಹಕರಿಸ್ತೇವೆ. ಇದು ನಮ್ದು ಏನು ಮಾಡತ್ತೀವಲ್ಲ, ಇದರಿಂದ ನಮ್ಮದು ಒಂದು 10 ಹಳ್ಳಿ ಬೆಳಿಬೇಕು, ಬೆಳೆಸ್ತಾರವರು. ಬಟ್ ಇವ್ರು ಪರಿಚಯ ಹೇಳ್ತೀನಿ. ಇವರು ನಮ್ಮ ತಂದೆ ಸಮಾನ. ಇವ್ರ ಮಗ ನಾನು ಕ್ಲಾಸ್ಮೇಟ, ರಿತೇಶ್ ಕನ್ನೂರ, ನಾನು ಇಬ್ಬರು 1ನೇ ತಿಂದ ಕ್ಲಾಸ್ಮೇಟ. ಅವನಿಗೆ ನಾವು ಇವತ್ತು ಆಗಲಿದ್ದೆವು. ಅದನ್ನು ನಾವು ದುಃಖ ಪಡ್ಲಿಕ್ಕೆ ಇಷ್ಟಪಡ್ತೇವೆ. ಬಟ್ ಏನಂದ್ರೆ ಇವತ್ತು ದಿವಸ ಅವರೇ ನಮ್ಮ ಮಗ ತಿಳ್ಕೊಂಡು ಬಂದಾರ ಇಲ್ಲಿ. ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವು ಇದ್ದಿದ್ದೆವು. ಬಟ್ ಏನದ ನಮ್ದು 12 ದಿವಸ 12ನೇ ತಾರೀಕು ನಾವು ಸಿರ್ಸಲ್ಲಿ ಇರ್ತೇವೆ ರೀ. 12ನೇ ತಾರೀಕಿಗೆ ಅಲ್ಲಿ ನೀವು ಹೋಗ್ತಿರಿದ್ರು ಕೂಡ. ಡಾಕ್ಟರ್ ನೀವೊಬ್ರು, ಇನ್ನ ಇಬ್ರು ಡಾಕ್ಟರ್ ಯಾರು? ಡಾಕ್ಟರ್ ಮಂದೇಶ್ ಬರ್ತಾರೆ. ಇನ್ನ ಒಟ್ಟು 3 ಮಂದಿ ಡಾಕ್ಟರ್ಸ್ ಇರ್ತಾರೆ. ಪ್ರತಿ ವರ್ಷ ಹೋಗ್ತೀರಿ ನೀವು? ಪ್ರತಿ ವರ್ಷ ಹೋಗ್ತೇವೆ. ಅಂದ್ರೆ ಪ್ರತಿ ಒಂದು ಹಳ್ಳಿಗೆ ನಾವು ದಾಸೋಹ ಮಾಡ್ಕೊಂಡು ಅಲ್ಲಿ ತನಕ ಹೋಗ್ತೇವ್ರಿ. ಹೋಗ್ತೀರಿ? ಅಲ್ಲಿ ಹೋದ್ಮೇಲೆ 4ರಿಂದ 5 ದಿವಸ ಅಲ್ಲಿ ದಾಸೋಹ ಮಾಡ್ತೇವ್ರಿ. ಮುಂದೆ ನಮ್ಮ ಟ್ರೀಟ್ಮೆಂಟ್ ಅಂದ್ರೆ ಎಲ್ಲ ಕಡೆ. ತಾಂಬಾದಿಂದ ಇಷ್ಟು ಜನ ಹೋಗ್ತೀರಿ, ಇಷ್ಟು ಗಾಡಿಗಳು ಹೋಗ್ತೀರಿ. ನಾ ಇಲ್ಲೇ ಈಗ 71 ವರ್ಷ ಮುಗಿಲಿಕ್ಕೆ ಬಂದು ನನಗೆ. ಇಲ್ಲೇ ಆಡಿ ಬೆಳೆದೀನಿ. ಅಂದ್ರೂ ತಾಂಬಾದಿಂದ 21 ಗಾಡಿ ಹೋಗ್ತಾವ, ಇಷ್ಟು 300 ಜನ ಹೋಗ್ತಾರ ನನಗೆ ಕನಸು ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಸಂಪರ್ಕ ತಪ್ಪಿ ಬಿಟ್ಟ ತಾಂಬಾದು. ಹಿಂಗಾಗಿ ಬೀರಪ್ಪಣ್ಣ ವಗ್ಗಿ ನನಗೆ ಪದೇ ಹೇಳಿದ್ರು, ಬರ್ರಿ ಸರ್, ಮಾಡ್ರಿ ಅಂತ ಹೇಳಿ. ಅದಕ್ಕೆ ಬಂದು ನನಗೆ ಧನ್ಯ ಅದು. ಇಲ್ಲಿ 20-21 ಗಾಡಿ, 300 ಜನ, 3 ಡಾಕ್ಟರ್ ಹೋಗ್ತೀರಿ ಅಂದ್ರೆ. ಸರ್, ನೀವು ಈಗ ಹೋಗೋ ಮುಂದೆ ಕಿಟ್ ಎಲ್ಲ ಸಂಗಡ ತೊಗೊಂಡು ಹೋಗಿರ್ತೀವಿ ಸರ್. ಎಲ್ಲ ಡ್ರಗ್ಸ್ ಪರ್ಚೇಸ್ ಮಾಡ್ತೇವೆ ಸರ್. ಪರ್ಚೇಸ್ ಮಾಡ್ಕೊಂಡು ತೊಗೊಂಡ್ತೇವೆ ಸರ್. ತೊಗೊಂಡು ಹೋಗ್ತೀವಿ ಸರ್. ಟೋಟಲ್ ಇಂಜೆಕ್ಷನ್, ಗುಳಿಗೆ, ಆಮೇಲೆ ಸ್ಪ್ರೇ, ಡೈಕ್ಲೋಪಿನಿಕ್, ಕ್ರೀಮ್, ಟೋಟಲ್ ಏನ್ ಅವ್ರಿಗೆ ತೊಂದರೆ, ಅವ್ರಿಗೆ ಯಾವ ತೊಂದರೆ ಅಲ್ಲದಂಗ ಅವ್ರಿಗೆ ನಾವು ಕಾಪಾಡ್ಕೊಂಡು ಹೋಗ್ತೇವೆ ಸರ್. ನಾವು ನಮ್ಮ ಅಷ್ಟು ಜನಕ್ಕೆ ಮಾಡಲ್ರಿ. ಟೋಟಲ್ ರೋಡಿಗೆ ಎಷ್ಟು ಜನ ಹೋಗ್ತಾರಲ್ಲ, ಎಷ್ಟು 1000 ಜನ ಹೋಗ್ತಾರೆ, 8 ಲಕ್ಷ ಜನ ಹೋಗ್ತಾರೆ, ಎಲ್ಲ ಪ್ರತಿಯೊಬ್ಬರು ಟ್ರೀಟ್ಮೆಂಟ್ ಕೊಡ್ತೇವ್ರಿ. ಇವರಿಗೆ ಇಲ್ಲ ಅಂತ ಸರ್, ಪ್ರತಿಯೊಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಸರ್. ಎಲ್ಲರಿಗೂ ಸರ್. ನಮ್ಮ ಊರವ್ರಿಗೆ ಬಿಟ್ಟು ಬೇರೆಯವ್ರು ಯಾರಾದ್ರೂ ಬಂದ್ರು ಟೋಟಲಿ ಸರ್, ಒಟ್ಟ ಟೋಟಲಿ ಏನ್ ಯಾರೇ ಪೇಷಂಟ್ ಬಂದ್ರು ನೀವು ಎಲ್ಲ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ ಸರ್. ಓಕೆ. ಶಂಕರಪ್ಪ ಮಲ್ಲಪ್ಪ ಪ್ಯಾಟಿ, ಹುಟ್ಟಿದೂರ ತಾಂಬಾ. ತಾಂಬಾದಲ್ಲೇ ಬೆಳೆದಿದ್ದು, ತಾಂಬಾದಲ್ಲೇ ನಮ್ಮ ವೃತ್ತಿ ಜೀವನ ಏನದ ಕೃಷಿ. ಈಗ ನೀವು ಎಷ್ಟನೇ ವರ್ಷ ಹೋಗ್ಲಿಕತ್ತೀರಿ ಶ್ರೀಶೈಲಕ್ಕೆ? ನಾವು ಹೋಗ್ಲಿಕತ್ತು ಬಾಳ ದಿವಸ ಐತ್ರಿ. ಅಂದ್ರ ಮಿನಿಮಮ್ 1986ರಿಂದ ಇಲ್ಲಿವರೆಗೆ ನಮ್ಮ ಪ್ಯಾಟೆಯವರ ಮನಿ ದೇವರ ಮಲ್ಲಿಕಾರ್ಜುನ. ಅದಕ್ಕ ಯಾರಾದ್ರೂ ಒಬ್ರು ಮನಿದಿಂದ ಪ್ರತಿ ವರ್ಷ ಈ ಪಾದಯಾತ್ರೆ ಒಳಗ ನಾವು ಹೋಗ್ತೀವಿ. ಈಗ ನೀವೇನ್ ಹೋಗ್ತಿರಲ್ಲ, ನೀವು ಫ್ರೆಂಡ್ಸ್ ಅಷ್ಟೇ ಹೋಗ್ತಿರೋ, ಫ್ಯಾಮಿಲಿನೂ ಬರ್ತಾರೆ ಇದ್ರ? ಫ್ಯಾಮಿಲಿಯವರು ಅಲ್ಲ, ನಾ ಕೇಳೋದೇನು, 300 ಜನ ಹೋಗ್ತೀರಿ. 300 ಜನರೊಳಗ ಲೇಡೀಸು ಇರ್ತಾರೆ, ಜೆಂಟ್ಸ್ ಇರ್ತಾರೆ, ಎಲ್ಲಾರು ಫ್ಯಾಮಿಲಿಯವರು ಬರ್ಬೋದು. ಅವ್ರು ಬೇಡ್ಕೊಂಡಿದ್ರಂದ್ರ ಅವರು ಬರ್ತಾರೆ. ಗಂಡ ಹೆಂಡತಿ ಇಬ್ರು ಬೇಡ್ಕೊಂಡಿದ್ರ ಬರ್ತಾರೆ. ಬಟ್ ಈ 300 ಜನರೊಳಗ ಪಾದ ಸೇವಾ ಎಷ್ಟು ಜನ ಮಾಡ್ತಾರೆ? ಮಿನಿಮಮ್ 200 ಜನ ಪಾದ ಸೇವೆದೊಳಗೆ ಇರ್ತಾರೆ. ಅವ್ರ ಹಿಂದೆ ನೀವು ಗಾಡಿ ಬಿಡ್ತಾ ಇರ್ತೀರಿ. 100 ಜನ ಇಲ್ಲಿ ದಾಸೋಗದ ಸೇವೆಯೊಳಗ ತೊಡಗ್ತಾರೆ. 100 ಜನ ಅಂದ್ರೆ ಏನ್ರಿ, ಅವರೆಲ್ಲ ಯುವಕರು ಮತ್ತು ಹಿರಿಯರು. ಅವ್ರ ಹಿರಿಯರು ಯಾಕೆ ಬೇಕತ್ತಂದ್ರ, ರಾತ್ರಿ ವೇಳೆಯೊಳಗ ಬಾಲಕ ನಮ್ಮ ಯುವಕರು ಏನದ್ರ ಸ್ವಲ್ಪ
ದಿನನಿತ್ಯ ರಾತ್ರಿನೇ ದಾಸೋಗ. ಇನ್ನೊಂದು ವಿಶೇಷತೆ ಏನಂದ್ರ ತಾಂಬಾ ದಾಸೋಗ ಬೆಳಿಲಿಕ್ಕೆ ಕಾರಣನೇ ಮೇನೆ ರಾತ್ರಿ ದಾಸೋಗ. ಹಗಲೆತ್ತ ದಾಸೋಗ ಇರಲ್ಲ ನಮ್ದು. ನಿಮ್ದು ರಾತ್ರಿ ಶ್ರೀಶೈಲ ಮುಟ್ಟುವರೆಗೆ ಕೂಡ ರಾತ್ರಿನೇ ದಾಸೋಗ. ಸರಿಯಾಗಿ 12 ಗಂಟೆಗೆ ದಾಸೋಗ ಪ್ರಾರಂಭ, ಮುಕ್ತಾಯ ಮುಂಜಾನೆ ಬೆಳಿಗ್ಗೆ 11 ಗಂಟೆಗೆ ಮುಕ್ತಾಯ. ದಾಸೋಹ ಅಂದ್ರೆ ಏನೇನ್ ಮಾಡ್ತೀರಿ ಅಲ್ಲಿ? ಯಾವ್ದು ಮನಸ್ಸಿಗೆ ಏನ್ ಬರ್ತದೋ ಅದು ಮಾಡ್ತೀವಿ. ಅದೇ ಒಂದೆರಡು ಮೂರು ಹೆಸರು. ಈಗ ಪುರಿ ಬಜಿ ಮಾಡ್ತೀವಿ. ಇದು ಯಾಕೆ ಮಾಡ್ತೀರಿ ಅಂತಂದ್ರ ನಮ್ಮಲ್ಲಿ ವಿಶೇಷತೆ ಏನಂದ್ರ ತಾಂಬಾ ದಾಸೋಗದೊಳಗ ಶುದ್ಧವಾದಂತ ಎಣ್ಣೆಯನ್ನ ಉಪಯೋಗ ಮಾಡ್ತೀವಿ. ಅದು ಶುದ್ಧವಾದಂತ ಎಣ್ಣೆ, ಶುದ್ಧವಾದಂತ ಆಹಾರವನ್ನ ಉಪಯೋಗ ಮಾಡ್ತೀವಿ. ಅದಕ್ಕ ಯಾರು ನಡ್ಕೋತೇನ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾರ, ಕರ್ನಾಟಕದ 4 ಜಿಲ್ಲೆಗಳು, ಉತ್ತರ ಕರ್ನಾಟಕದ 4-5 ಜಿಲ್ಲೆಗಳು ಏನದಾವಲ್ಲ, ಈ ಎಲ್ಲಾ ಜನ ಪಾದಯಾತ್ರೆಗೆ ಹೋಗ್ತಾರ. ಮಿನಿಮಮ್ 10 ರಿಂದ 15 ಲಕ್ಷ ಜನ ಯುಗಾದಿ ಮಲ್ಲಿಕಾರ್ಜುನನ ಇದಕ್ಕ ಜಾತ್ರೆಗೆ ಪಾಲ್ಗೊಳ್ತಾರೆ. ಈ 4-5 ಜಿಲ್ಲಾದ್ದು ಆ ಎಲ್ಲಾ ಜನರಿಗೂ ಕೂಡ ನಮ್ಮ ದಾಸೋಗದ ಸವಿರುಚಿಯನ್ನ ಉಣಿಸ್ತೀವಿ ಪ್ರತಿ ವರ್ಷ. ವೆರಿ ಗುಡ್, ವೆರಿ ಗುಡ್. ಇಷ್ಟು ಮಿನಿಮಮ್ 10 ರಿಂದ 15 ಲಕ್ಷ ಜನ. ಮತ್ತೆ ಇದನ್ನು ನೋಡಿ ಶ್ರೀಶೈಲ ದೇವಸ್ಥಾನದ ಕಮಿಟಿ ಮತ್ತು ಹೆಡ್ ಆಫೀಸಿನ ಇಒ ಸಾಹೇಬರಾದಂತವರು ಯಾರೇ ಇರ್ಲಿ, ಅವರು ಮೊದಲೊಮ್ಮ ಈ 8 ವರ್ಷದಿಂದ ರಾಮದಾಸ್ ಅಂತ ಹೇಳಿ ಒಬ್ರು ಸಾಹೇಬರಿದ್ರು. ಅವರು ಪ್ಯೂರ್ ಕನ್ನಡ ಮಾತಾಡ್ತಿದ್ರು. ಅವ್ರು ಏನ್ ಮಾಡಿದ್ರು, ತಾಂಬಾ ದಾಸೋಗದವರಿಗೆ ಮರೆಯಲಾರದಂತ ಒಂದು ಕೊಡುಗೆಯನ್ನ ಕೊಟ್ಟು ಹೋಗ್ಯದ. ಏನಂತಂದ್ರ ನಮ್ಮ ದಾಸೋಗಕ್ಕೆ ಮೆಚ್ಚಿ ಅವರು ಮತ್ತು ಮಲ್ಲಿಕಾರ್ಜುನ ಮೆಚ್ಚಿ ಸೂರ್ಯ ಚಂದ್ರಾದಿಗಳಿರೋ ತನ ನಮ್ಮ ದಾಸೋಗದ ಹಾಲನ್ನ ಅವ್ರೇನು ಮಲ್ಲಿಕಾರ್ಜುನನ ದಾಸೋಗ ಮಾಡ್ತಾರೆ ಈಗ ಗುಡಿಯವರು, ಆ ಹಾಲನ್ನ 3 ನಂಬರ್ ಹಾಲನ್ನ ಸೂರ್ಯ ಚಂದ್ರಾದಿಗಳಿರೋ ತನ ನೀವು ಮಾಡ್ಬೇಕಪ್ಪ ಅಂತ ಹೇಳಿ ನಮ್ಮ ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ದಾರೆ. ಯುಗಾದಿ ಪಾಡ್ಯ ಉಗಾದಿ ಏನು ಜಾತ್ರೆ ಬರ್ತಲ್ಲ 5-6 ದಿವಸ ಸತತವಾಗಿ ಹಗಲು ರಾತ್ರಿ 24 ತಾಸ 24x7 ಯಾರೇ ಇರ್ಲಿ, ಯಾರೇ ಬಂದು ಶೆಟ್ರ್ ಬಡದ್ರು ಬಾಗಿಲ ಎಬ್ಬಿಸಿ ರಾತ್ರಿ 12 ಬರ್ಲಿ 3 ಬರ್ಲಿ 2 ಬರ್ಲಿ ಸತತವಾಗಿ ಶ್ರೀಶೈಲದಾಗ ದಾಸೋಗ ಇರುವುದು. ಏಕೈಕ ದಾಸೋಗ ಅಂದ್ರ ಶ್ರೀ ಮಲ್ಲಿಕಾರ್ಜುನ ದಾಸೋಗ ಅಂದ್ರೆ ಅದೇ ತಾಂಬಾ ದಾಸೋಗ. ಮತ್ತು ಅದರಂತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರ ಹಲವಾರು ದಾಸೋಗಗಳದಾವ. ಒಟ್ಟು ಟೋಟಲ್ ಆಗಿ 150 ದಾಸೋಗಗಳು ಶ್ರೀಶೈಲದೊಳಗ ಏಕಕಾಲಕ್ಕೆ ಪ್ರಾರಂಭ ಆತಾವ. ಆ ದಾಸೋಗಗಳ ರೂಪರೇಷೆ ಏನಂದ್ರ ಅವ್ರು ಹೆಂಗ್ ಮಾಡ್ತಾರ, ನಿಮಗೆ ಯಾಕೆ ಕೊಟ್ರು ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಎಲ್ಲರೂ ಜಗಳ ತೆಗದಾರ ಅಲ್ಲಿ ಶ್ರೀಶೈಲ ದೇವಸ್ಥಾನದ ಹೆಡ್ ಆಫೀಸ್ ನ ಒಳಗ. ತಾಂಬಾದವರಿಗೆ ಯಾಕೆ ಕೊಡ್ತೀರಿ, ನಮ್ಗೆ ಯಾಕೆ ಕೊಡಲ್ಲ ಹಾಲ ಅಂತೇಳಿ ರಗಡ್ ಮಂದಿ ಬಂದು ಜಗಳ ತೆಗದಾರ ಅವ್ರ ಜೋಡಿ. ಆದ್ರ ಅವ್ರು ಹೇಳಿದ್ದೇನು, 24 ತಾಸ ದಾಸೋಗ ಯಾವ್ದಾರೆ ಚಾಲು ಇದ್ರ ಶ್ರೀಶೈಲದೊಳಗ ಅದು ತಾಂಬಾದ್ ಒಂದೇ. ಮತ್ತೆ ಇನ್ನೊಂದು 6 ದಿವಸ ದಾಸೋಗ ನಿರಂತರ ಹಗಲು ರಾತ್ರಿ ನಡೀತದ. ಮತ್ತೆ ವಿಶೇಷತೆ ಏನಂದ್ರ ತಾಂಬಾ ಬಿಟ್ಟು ಬಳಕ 8 ದಿವಸ ಬರೇ ರಾತ್ರಿ ದಾಸೋಗ. ಯಾವ ದಾಸೋಗ ಎಲ್ಲಿ ಚಾಲು ಇರಲ್ಲ. ರಾತ್ರಿ ವೇಳೊಳಗ ಅದು ಒಂದೇ ನಂಬ್ಯಾರ ಅವರು. ರಾತ್ರಿ ವೇಳೆಯೊಳಗ ದಾಸೋಗ ಯಾರು ಕೊಡ್ತಾರಲ್ಲ ಅದು ಒಂದೇ ತಾಂಬಾ ದಾಸೋಗ. ಅದರದಿಂದ ನಮಗೊಂದು ಸ್ಥಾನ ಕೊಟ್ರ ಆ ಸ್ಥಾನ ನಮ್ಮ ಊರಿನ ಜನ ಎಲ್ಲರೂ ಉಳಿಸ್ಕೊಂಡು ಹೊಂಟಾರೆ. ನಾವ್ ಒಬ್ರಲ್ಲ, ಇಲ್ಲಿ ಅಧಿಕಾರ ದೊಡ್ಡದಲ್ಲ, ಅಧಿಕಾರ ಯಾರು ಇಲ್ಲ. 25,000 ಜನಸಂಖ್ಯೆ ಈ ದಾಸೋಗದೊಳಗೆ ಭಾಗಿಯಾಗ್ಯಾರ ತಾಂಬಾ ಗ್ರಾಮದ್ದು. ಅದರ ಜೊತೆಗೆ ನೀವು ಇದ್ದೀರಿ ಸಾಹೇಬ್ರು, ಯಾಕಂತಂದ್ರೆ ನಿಮ್ ಊರ ಹೆಸರು ಅದಾವು, ನಮ್ದಲ್ಲ. ಅದ್ರ ಜೊತೆಗೆ ನೀವು ಇದ್ದೀರಿ. ಮತ್ತೆ ಇನ್ನೊಂದು ವಿಶೇಷತೆ ನಮ್ ದಾಸೋಗದ ಏನಂದ್ರ ಬಂತನಾಳ ಶ್ರೀಗಳ ಅಮೃತ ಹಸ್ತ ಮುಟ್ಟದ ಬಳಕೆ ಗಾಡಿ ಹೋಗ್ತಾವ, ಆಟತನ ಹೋಗಲ್ಲ. ಬಂತನಾಳದ ಈಗಿನ ಪೀಠಾಧ್ಯಕ್ಷರಾದಂತ ಋಷಭಲಿಂಗ ಮಹಾಶಿವಗಳ ಅಮೃತ ಹಸ್ತದಿಂದ ಈಗ ಬರ್ತಾರ ಅವರು ಮುಟ್ಟಿ ಮಂಗಳಾರತಿ ಆದ ಬಳಕ ಅವ್ರು ಹೋಲ್ರಪ್ಪ ಅಂತ ಟೈಮ್ ಕೊಟ್ರು ಅಂದ್ರ ಗಾಡಿ ಮೂವ್ ಆಗಿದ್ದು ಎಲ್ಲಿ ನಿಂದ್ರಲ್ಲ. ಬಂತಾಳಕ್ ಹೋಗ್ತಾವ, ಹಾದ್ಯಾಗ ಭಕ್ತರ ಮನಿಗೆ ಹೋಗ್ತಾವ, ಮತ್ತೆ ಯಥಾ ಪ್ರಕಾರ ಪ್ರಯಾಣ ಬೆಳೆಸ್ತೇವೆ. ರಾತ್ರಿ ಮುಕ್ಕಾಮ ಬಂತನಾಳ ಫಸ್ಟ್ ಸಂಗನ ಬಸವನ ಆಶೀರ್ವಾದ ಈ ಊರಿಗದ. ಮತ್ತು ಇನ್ನೊಂದೇನಂದ್ರ ನಮ್ಮ ತಾಂಬಾ ಗ್ರಾಮದೊಳಗ ತಾಯಂದ್ರ ಸೇವೆ ಬಾಕ್ಳದ ಈ ದಾಸೋಗಕ್ಕ. ಯಾಕ್ರಿ ತಾಯಂದ್ರಿ ಏನ್ ಮಾಡ್ತಾರ, ಯಾಕ್ರಿ ತಾಯಂದ್ರಿಗೆ ಯಾಕೆ ಸೇವೆ ಬಾಕ್ಳದತ್ತೀರಿ ಅನ್ನುವಂತ ಮಾತನ್ನ ನೀವು ಕೇಳಿದ್ರು, ತಾಯಂದ್ರು 30 ಚೀಲ ಜೋಳ
30 ಚೀಲ ಜೋಳ ಬೀಸಿ ಮನಿ ಹಿಟ್ಟಾಕ್ತಿವಿ ನಾವು. ಹಾ ಹಾ ಏನೂ ಅಲ್ಲಾರ್ದೆ ಹಾ. ಆ ಮಲ್ಲಿಕಾರ್ಜುನ ಹಿಟ್ಟು ತಗೊಂಡು ತಮ್ಮ ಅಮೃತ ಹಸ್ತದಿಂದ ರೊಟ್ಟಿ ಮಾಡಿ ಕೊಡ್ತಾರೆ. ಅಚ್ಚಾ ಅಚ್ಚಾ ಹಾ ಹಾ ಆ ರೊಟ್ಟಿ ಪೂರಾ ಶ್ರೀಶೈಲದವರೆಗೆ ಒಯ್ದು ಶ್ರೀಶೈಲದೊಳಗೆ 3 ದಿವಸ 30 ಚೀಲ ಜೋಳದ ರೊಟ್ಟಿ 3 ದಿವಸನಾಗ ಆಗಿ ಮಾಡುವಂತ ಶಕ್ತಿ ತಾಂಬಾದಾಸೋಗ. ವೆರಿ ಗುಡ್ ಒಂದು ಗಾಡಿ ಫುಲ್ ರೊಟ್ಟಿನೇ ಇರ್ತದೆ. ಒಂದು ಗಾಡಿ ಫುಲ್ ರೊಟ್ಟಿ, ಒಂದು ಫುಲ್ ರೊಟ್ಟಿ. ಅದು ಮತ್ತು ಅದಲ್ದೆ ಅದು ಚುರುಮುರಿ ಏನ್ರಿ? ಅದು ಹೋಗುದೆ ಎಲ್ಲ ಹೋಗುದು. 300 ಚೀಲ ಚುರುಮುರಿ ಇರ್ತದ್ರಿ. 300 ಚೀಲ ಚುರುಮುರಿ. ಇನ್ನೊಂದು ವಿಶೇಷತೆ, ಅಲ್ಲೊಂದು ಜೋಡ ಬಂಗ್ಲಾ ಅಂತೇಳಿ ನಂದಿಕೊಟ್ಕೂರು ತಾಲೂಕ, ಅಲ್ಲೇ ಜೋಡ ಬಂಗ್ಲಾ ಅದ. ಮಗ್ಲೆ ನಂದಿಕೊಟ್ಕೂರು ಮಗ್ಲ. ಆ ಹಳ್ಳಿಯೊಳಗ ನಾವು ದಾಸೋಗ ಮಾಡ್ತೀವಿ. ಅಲ್ಲಿ ಹುಂಚಿ ಬನ ಅದ್ರಿ, ಅಲ್ಲಿ ದಾಸೋಗ ಮಾಡ್ತೀವಿ. ಅವತ್ತಿನ ದಿನ ಎಷ್ಟು ಹೋಗ್ತದೆ ಅನ್ನುವಂತ ವಿಚಾರ ನಿಮ್ ಮುಂದೆ ಹೇಳ್ತೀವಿ. ಕನಿಷ್ಠ ಲಕ್ಷಾನುಗಟ್ಲೆ ಜನ ಹೋಗ್ತಿರ್ತಾರ, ಒಬ್ರು ಬಿಟ್ಟು ಹೋಗಲ್ರಿ. ಅವತ್ತು ನಮ್ಮಲ್ಲಿ ಪ್ರಸಾದ ಮಾಡಿ ಹೋಗ್ತಾರ. ಹೆಂಗಂದ್ರ ಈ 300 ಚೀಲ ಏನ ಅದಾವಲ್ಲ, ಇವ್ ಅಲ್ಲೇ ಓಪನ್ ಆತವ. ಒಂದೇ ದಿವ್ಸ ಖಾಲಿ ಆತವ. ಮುಂಜಾನೆ 8 12ರಿಂದ 300 ಚೀಲ ಒಂದೇ ದಿನ ರಾತ್ರಿ ಒಂದೇ ದಿನ ಖಾಲಿ ಆಗಿಬಿಡ್ತದ. ಒಂದೇ ದಿನ. ಮತ್ತೆ ಇನ್ನೊಂದು ಅಕ್ಕಿ, ದಾಸೋಗಕ್ಕೆ ಅಕ್ಕಿ ಆಗಿ ಕನಿಷ್ಠ ಏನೂ ಇಲ್ಲ ಅಂದ್ರು 2,200 ಕಟ್ಟ ಅಕ್ಕಿ ಇರ್ತದ. ಅಕ್ಕಿ ಖಾಲಿ ಆಗ್ತದ. ಬೆಲ್ಲ ಹಲವಾರು ಕ್ವಿಂಟಲ್ ಗಟ್ಲೆ ಬೆಲ್ಲ ಅದ, ಅದು ಖಾಲಿ ಆಗ್ತದ. ಎಲ್ಲಿ ಶ್ರೀಶೈಲಕ್ಕೆ ಹೋಗುದ್ರ ಎಲ್ಲಾ ಕಡೆ ಒಟ್ಟೆ ಏಕಟ್ ದಾಸೋಗ ಇರ್ತದೆ. ಮತ್ ಶ್ರೀಶೈಲದೊಳಗೆ ಹಗಲು ರಾತ್ರಿ ಏಕಟ್ ಇರ್ತದೆ. ಎಲ್ಲಾ ಮಾಲ್ ಖಾಲಿ ಆಗ್ತದ. ಮತ್ತು ದುಡಿಯುವಂತ ಯುವಕರಲ್ಲಿ ನಮ್ಮಲ್ಲಿ ಯುವಕರು ಹೆಂಗಾರ ಅಂದ್ರ ರಾತ್ರಿನೇ ಖೂನಿಲ್ಲ ಅವ್ರಿಗೆ. ಯಾರಿಗೆ ಹಿಂಗ ಹೋಗಿ ಒಬ್ರು ಒದರ್ತೇವ್, ಹಿರಿಯರು ಯಾರೇ ಒಬ್ರು ಹೇಳ್ರಪ್ಪ ಹೇಳ್ರು ಟೈಮ್ ಆಗ್ಯದಂದ್ರ ಕರೆಕ್ಟ್ 12ಕ್ಕೆ ಎಲ್ಲರೂ ಎದ್ದು ಕೆಲ್ಸಕ್ಕೆ ನಿಂದಿರ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರ, ನಮ್ಮ ಊರಿನ ಅಡಿಗೆ ಭಟ್ರು ರಗಡ ಮಂದಿ ಅದಾರ. ಒಬ್ರು ಹೋದ ವರ್ಷ ನಿಧನರಾದ್ರು. ಆದ್ರ ಅವ್ರ ಜಾಗ ತುಂಬಲಿಕ್ಕ ತೇರದಾಳದಿಂದ ಅವ್ರ ಜಾಗ ತುಂಬಲಿಕ್ಕೆ ತೇರದಾಳದವ್ರು ಬಂದು ನಮ್ಮ ದಾಸೋಗದಲ್ಲಿ ಸೇವೆ ಮಾಡ್ತಾರೆ. ಇದು ಪ್ರತಿ ವರ್ಷ 4-5 ವರ್ಷ ಐತಿ. ತೇರದಾಳ ಗ್ರಾಮದಿಂದ ನಮ್ಮ ಜಮಖಂಡಿ ತಾಲೂಕ್ ತೇರದಾಳದವರು ನಮ್ಮ ದಾಸೋಗದೊಳಗೆ ಭಾಗಿಯಾಗ್ಯಾರ. ಅವರು ಕೂಡ ಅವ್ರ ಸೇವೆನೂ ಅಗಾಧವಾದಂತ ಸೇವೆ. ನಮ್ಮೂರಿನವರೇ ಆದಂತ ಶ್ರೀಶೈಲ ಅಂತೇಳಿ ಔಟಿ, ಅವ್ರ ಜೊತೆ ಹಲವಾರು ಮಕ್ಕಳು ಹುಡುಗರು ಅದರ, ಅವರು ಕೂಡ ಸೇವೆ ಮಾಡ್ತಾರ. ಇಷ್ಟೇ ಅಲ್ಲದೆ ಈ ದಾಸೋಗದ ಸಲುವಾಗಿ ಹೆಚ್ಚಿಗೆ ಏನ್ ಹೇಳಕ್ಕ ಸಾಧ್ಯ ಅಂದ್ರ, ಮೈಸೂರು ತುಮಕೂರದಿಂದ ಈ ದಾಸೋಗದ ಸಲುವಾಗಿ ಅಕ್ಕಿಯನ್ನ ಕೊಡ್ತಾರ ಪ್ರತಿ ವರ್ಷ. ತುಮಕೂರದಿಂದ ಅಕ್ಕಿ ಬರ್ತಾವ ಏನ್ರಿ ಪ್ರತಿ ವರ್ಷ. ಈ ಎಲ್ಲಾ ಈ ಏನು ಚಾನಲ್ದವ್ರು ಬಂದಿರಿ ನೀವು, ನಿಮ್ಗೆ ನಾವು ಧನ್ಯವಾದಗಳೇ. ನೀ ಹೇಳ್ಬೇಕಂದ್ರ ಏನ್ ಆತರಿ ಸಾಹೇಬ್ರ ಅಂದ್ರೆ, ಪ್ರತಿ ವರ್ಷ ಒಂದೊಂದು ಹೊಸದಾದಂತ ಕಾರ್ಯಕ್ರಮವನ್ನ ನಮ್ಮ ದಾಸೋಗದಿಂದ ಮಾಡ್ತಾ ಇದ್ದೀವಿ. ಯಾಕಂತಂದ್ರ ಪ್ರತಿ ವರ್ಷ ಏನು ನಮಗ ಕೊರತೆ ಅದ, ಏನ್ ಈ ದಾಸೋಗ ಕೊರತೆ ಅದ ಅದನ್ನ ಮಾಡ್ತೀವಿ. ಮತ್ತು ಮಿನಿಮಮ್ ಅಡಿಗೆ ಸಲುವಾಗಿ ಗ್ಯಾಸ್ ಅಂದ್ರ 50 ಗ್ಯಾಸ್ ಇಲ್ಲಿದೆ ಒಯ್ತೇವ್ರಿ. ಎಲ್ಲಿ ಆದ ಗ್ಯಾಸ್ ಅದಕ್ಕೆ 2 ಗಾಡಿ ಅದಾವ್ರಿ. 2 ಗಾಡಿ ಗ್ಯಾಸಿನವೇ ಬೇರೆ. ಅವು ಏನಿಲ್ಲ, ಅವ್ರ ಗ್ಯಾಸ್ ತೊಳೋದು, ಕೊಡೋದು, ಹೇರೋದು, ಇಳಿಸೋದು ಅವ್ರದಾಗ. ಮತ್ತೆ ಹೆಂಗ ಒಂದೊಂದು ಕೆಲಸ ಏನು ಒಪ್ಸಿವಲ್ರಿ, ಅವ್ರವ್ರ ಆ ಕೆಲಸ ಮಾಡ್ತಾರೆ. ಚಾ ಮಾಡ್ತಾರ್ರಿ. ಚಾ ಮಾಡೋದು ಹುಚ್ಚ ಹಿಡಿತದ. ಚಾ ಮಾಡೋದು ಒಂದೊಂದು ದಿವ್ಸಿಗೆ 5 ಚೀಲ ಸಕ್ಕರೆ ಹೋಗ್ತದೆ. ಚಾ ಎಟ್ಟು ಹೋಗಿರ್ಬೇಕು. 5 ಚೀಲ 5 ಪ್ಯಾಕೆಟ್ ರೀ ಇವ್ರು ಚಾ ಮಾಡೋರು. 5 ಪ್ಯಾಕೆಟ್ ಗಟ್ಲೆ 5 ಚೀಲ ಸಕ್ರಿ ಹೋಗ್ತದ. 5 ಚೀಲ ಅಂದ್ರ ಮಿನಿಮಮ್ 2.5 ಕ್ವಿಂಟಲ್ ಸಕ್ರಿ. ಎಷ್ಟು ಜನ ಚಾ ಕುಡಿದಿರ್ಬೇಕು. ಇದು ಯಾಕೆ ಹೇಳಕತ್ತೀವಿ ಅಂದ್ರೆ, ನಮ್ಮದು ನಾವು ಹೇಳ್ಕೋಬಾರ್ದು. ಅದು ಆ ಪಾದಯಾತ್ರೆ ಸಂಬಂಧ, ಆ ಮಲ್ಲಿಕಾರ್ಜುನ ಸಂಬಂಧ ಪಾದಯಾತ್ರೆ ಯಾರಿಗೂ ಗೊತ್ತಿಲ್ಲ. ಈ ಪೂರಾ ಕರ್ನಾಟಕ ಜಗತ್ತಿನ ತುಂಬಾ ನೋಡ್ತಾರೆ. ಆಯ್ತಾಯ್ತ್ರಿ, ಹೇಳುದು ಬಹಳ ಅವಶ್ಯಕತೆ ಅದ. ಅದಕ್ಕೆ ತಾವು ಈ ಚಾನಲ್ ಮೂಲಕ ತಮ್ಗೆಲ್ಲಾ ಪಾದಯಾತ್ರಿಕರಿಗೆ, ಉತ್ತರ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಬರುವಂತ ಎಲ್ಲ ಪಾದಯಾತ್ರಿಕರಿಗೆ ನಾವು ತಿಳಿಪಡಿಸೋದೇನು